ನಮಸ್ಕಾರ. ಅಧ್ಯಾಯ 69. ಶ್ರೀರಾಮಕೃಷ್ಣರ ವ್ಯಕ್ತಿತ್ವ, ಮಾನವೀಯ ಭಾವನೆ. ಆದರ್ಶ ಮಗನಂತೆ ಸ್ವಾಮಿ ವಿವೇಕಾನಂದರು ಒಮ್ಮೆ ಹೇಳುತ್ತಾರೆ, ತನ್ನ ತಾಯಿಯನ್ನು ಗೌರವಿಸುವುದವನಾರೂ ಮಹಾವ್ಯಕ್ತಿಯಾಗಿಲ್ಲ ಎಂದು. ಶ್ರೀರಾಮಕೃಷ್ಣರು ಬಹಳ ಕಾಲ ಭಗವಂತನಲ್ಲಿ ಮುಳುಗಿರುತ್ತಿದ್ದರು. ಅವರು ಸಾಧನಾವಸ್ಥೆಯಲ್ಲಿರುವಾಗಲೂ ಅನಂತರ ಭಗವತ್ ಸಾನ್ನಿಧ್ಯದ ಸವಿಯನ್ನು ಅನುಭವಿಸಿದ ಮೇಲೂ ಜಗತ್ತಿನ ಅರಿವು ಇರುವವರೆಗೆ ತಮ್ಮ ತಾಯಿಯನ್ನು ಮರೆಯಲಿಲ್ಲ. ತಾಯಿಯ ಮನಸ್ಸಿಗೆ ಸ್ವಲ್ಪ ಯಾತನೆಯನ್ನು ಕೂಡ ಕೊಡಲು ಇಚ್ಛಿಸಲಿಲ್ಲ. ತಂದೆ ತೀರಿ ಹೋದಾಗ ತಾಯಿಯ ಮನಸ್ಸಿಗೆ ಎಷ್ಟು ದುಃಖವಾಗಿರಬಹುದು ಎಂಬುದನ್ನು ಊಹಿಸಿ ಇನ್ನು ಮೇಲೆ ಆ ದುಃಖದ ಜೊತೆಗೆ ತಾನೂ ದುಃಖ ಉಂಟು ಮಾಡಬಾರದೆಂದು ಅವತ್ತಿನಿಂದ ಹಠ ಮಾಡುತ್ತಿರಲಿಲ್ಲ. ಅದು ಕೊಡು ಇದು ಕೊಡು ಎಂದು ತಾಯಿಯನ್ನು ಕೇಳುತ್ತಿರಲಿಲ್ಲ. ಮನೆಯಲ್ಲೇ ಬಹಳ ಕಾಲ ಇದ್ದು ತಾಯಿಗೆ ಅವಳ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದರು. ಗಂಡನನ್ನು ಕಳೆದುಕೊಂಡ ಹೆಂಗಸಿಗೆ ಅವಳ ಮಗನನ್ನಾದರೂ ನೋಡಿ ಸಮಾಧಾನವಾಗಲಿ ಎಂದು. ಒಂದು ಸಲ ಶ್ರೀರಾಮಕೃಷ್ಣರು ಸನ್ಯಾಸಿಯಂತೆ ಬಟ್ಟೆ ಹಾಕಿಕೊಂಡು ಮನೆಗೆ ಬಂದರು. ಇದನ್ನು ನೋಡಿ ಅಂಜಿಕೆಯಿಂದ ತಾಯಿ ಇನ್ನು ಮೇಲೆ ಸಾಧು ಸನ್ಯಾಸಿಗಳ ಜೊತೆಗೆ ಹೋಗಬೇಡ ಎನ್ನುತ್ತಾಳೆ. ತಾಯಿಯ ಮಾತಿಗೆ ವಿರೋಧವಾಗಿ ನಡೆಯಲು ಇಚ್ಛಿಸದೆ ಶ್ರೀರಾಮಕೃಷ್ಣರು ಆ ಸನ್ಯಾಸಿಗಳ ಬಳಿಗೆ ಹೋಗಿ ಹೇಳುತ್ತಾರೆ, ತಾವು ಇನ್ನು ಮೇಲೆ ಅವರನ್ನು ನೋಡುವುದಕ್ಕೆ ಬರುವುದಿಲ್ಲ ಎಂದು. ಆದರೆ ಆ ಸನ್ಯಾಸಿಗಳೇ ಮನೆಗೆ ಬಂದು ಶ್ರೀರಾಮಕೃಷ್ಣರ ತಾಯಿಯಾದ ಚಂದ್ರಮಣಿ ದೇವಿಯ ಅಂಜಿಕೆಯನ್ನು ಬಿಡಿಸಿದ ಮೇಲೆ ತಾನೇ ಇನ್ನು ಮುಂದೆ ತಿಂಡಿ ತೀರ್ಥಗಳನ್ನು ಮಾಡಿ ಮಗನ ಮೂಲಕ ಆ ಸನ್ಯಾಸಿಗಳಿಗೆ ಕಳುಹಿಸುತ್ತಿರುತ್ತಾಳೆ. ದಕ್ಷಿಣೇಶ್ವರಕ್ಕೆ ಬಂದ ಮೇಲೆ ಶ್ರೀರಾಮಕೃಷ್ಣರ ಜೀವನ ಬಿರುಗಾಳಿಗೆ ಸಿಕ್ಕಿದ ತರಗೆಲೆಯಂತಾಯಿತು. ಇವರು ಹುಚ್ಚರಾಗಿ ಹೋಗಿರುವರು ಎಂಬ ಸುದ್ದಿ ತಾಯಿಗೆ ತಿಳಿಯಿತು. ತಾಯಿ ಮಗನನ್ನು ಹಳ್ಳಿಗೆ ಬರುವಂತೆ ಹೇಳಿ ಕಳುಹಿಸಿದಳು. ಶ್ರೀರಾಮಕೃಷ್ಣರು ಭಗವದುನ್ಮಾದದಲ್ಲಿ ಇದ್ದರೂ ತಾಯಿಯ ಮಾತಿಗೆ ಬೆಲೆ ಕೊಟ್ಟು ಹಳ್ಳಿಗೆ ಬರುತ್ತಾರೆ. ತಾಯಿ ತಯಾರು ಮಾಡಿಕೊಟ್ಟ ಕಷಾಯವನ್ನು ಕುಡಿದರು. ಅವರು ಕರೆಸಿದ ಮಂತ್ರವಾದಿಯ ಕೈಯಿಂದ ಮಂತ್ರ ಹಾಕಿಸಿಕೊಂಡರು. ತಾಯಿ ಮಗನಿಗೆ ಮೊದಲು ಮದುವೆ ಮಾಡುತ್ತೇನೆ ಎಂದು ಹೇಳದೆ ಹೆಣ್ಣಿಗಾಗಿ ಅಲ್ಲಿ ಇಲ್ಲಿ ಅಲೆದು ಸೋತಾಗ ಶ್ರೀರಾಮಕೃಷ್ಣರೇ ತಾಯಿಯ ಕಷ್ಟವನ್ನು ನೋಡಲಾರದೆ ಅವರ ವ್ಯಾಕುಲಕ್ಕೆ ಕಾರಣ ಕೇಳುತ್ತಾರೆ. ವಿಧಿ ಇಲ್ಲದೆ ಅವರು ಮದುವೆ ವಿಷಯವನ್ನು ತಿಳಿಸಿದಾಗ ಶ್ರೀರಾಮಕೃಷ್ಣರು ಮನೆ ಬಿಟ್ಟು ಓಡಿ ಹೋದರೆ ಇಲ್ಲ, ಇಂತಹ ಕಡೆ ಹೋಗಿ ಅಲ್ಲಿ ತಮ್ಮ ಕೈ ಹಿಡಿಯುವ ಹುಡುಗಿ ಇದೆ ಎಂದು ತಿಳಿಸಿಕೊಟ್ಟರು. ಮದುವೆ ಸಮಯದಲ್ಲಿ ತಾಯಿ ಸೊಸೆಗೆ ನೆರೆಮನೆಯಿಂದ ಒಡವೆಗಳನ್ನು ಎರವಲು ತಂದು ಅಲಂಕರಿಸಿರುತ್ತಾಳೆ. ಅದನ್ನು ಹಿಂತಿರುಗಿ ಕೊಡಬೇಕಾದಾಗ ಶ್ರೀರಾಮಕೃಷ್ಣರೇ ತಾಯಿಯ ನೆರವಿಗೆ ಹೋಗುತ್ತಾರೆ. ತಮ್ಮ ಕೈ ಹಿಡಿದ ಬಾಲಕಿ ಶಾರದಾದೇವಿ ನಿದ್ರಿಸುತ್ತಿದ್ದಾಗ ಸ್ವಲ್ಪವೂ ಎಚ್ಚರವಾಗದಂತೆ ಒಡವೆಗಳನ್ನೆಲ್ಲ ತೆಗೆದು ತಾಯಿಯ ಕೈಯಲ್ಲಿ ಕೊಟ್ಟು ಬೇಗ ಹೋಗಿ ಯಾರಿಂದ ಇವನ್ನು ತಂದೆಯೋ ಅವರಿಗೆ ಕೊಟ್ಟು ಬಿಡು ಎನ್ನುತ್ತಾರೆ. ತನ್ನ ಕೊನೆಗಾಲವನ್ನು ಗಂಗಾ ನದಿ ತೀರದಲ್ಲಿ ತನ್ನ ಕೊನೆಯ ಮಗನೊಂದಿಗೆ ಕಳೆಯಬೇಕೆಂದು ಚಂದ್ರಾದೇವಿ ದಕ್ಷಿಣೇಶ್ವರಕ್ಕೆ ಬರುತ್ತಾಳೆ. ಅವಳು ಅಲ್ಲಿ ತಂಗುವುದಕ್ಕೆ ಮಥುರನಾಥ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುತ್ತಾನೆ. ಶ್ರೀರಾಮಕೃಷ್ಣರು ಪ್ರತಿದಿನವೂ ಹೋಗಿ ತಾಯಿಯನ್ನು ವಿಚಾರಿಸಿಕೊಳ್ಳುತ್ತಿದ್ದರು. ತೋತಾಪುರಿಯಿಂದ ಸನ್ಯಾಸ ದೀಕ್ಷೆ ತೆಗೆದುಕೊಳ್ಳುವಾಗ ತಮ್ಮ ತಾಯಿಗೆ ಗೊತ್ತಾಗದಂತೆ ತೆಗೆದುಕೊಳ್ಳುತ್ತಾರೆ. ಗೊತ್ತಾದರೆ ಎಲ್ಲಿ ದುಃಖ ಪಡುತ್ತಾಳೋ ಎಂದು. ಮಥುರನಾಥನೊಡನೆ ಯಾತ್ರೆಗೆ ಹೋಗಿದ್ದಾಗ ಬೃಂದಾವನದಲ್ಲಿ ಗಂಗಾಮಾತೆ ಎಂಬ ಶ್ರೀಕೃಷ್ಣನ ಪರಮ ಭಕ್ತಳೊಡನೆ ಅಲ್ಲಿಯೇ ಇದ್ದು ಬಿಡಬೇಕೆಂದು ತೀರ್ಮಾನಿಸಿಕೊಳ್ಳುತ್ತಾರೆ. ಮಥುರ ಏನೇನೋ ಹೇಳಿ ದಕ್ಷಿಣೇಶ್ವರಕ್ಕೆ ಕರೆದುಕೊಂಡು ಹೋಗಲು ಪ್ರಯತ್ನಿಸಿ ವಿಫಲನಾಗುತ್ತಾನೆ. ಹೃದಯ ಬಂದು ನಿಮಗೆ ಬೇಕಾದ ನಿಮ್ಮ ಆರೋಗ್ಯಕ್ಕೆ ಸರಿ ಹೊಂದುವ ಆಹಾರಾದಿಗಳನ್ನು ತಯಾರು ಮಾಡುವುದು ಕಷ್ಟ, ಆದ್ದರಿಂದ ಇಲ್ಲಿರುವುದು ಬೇಡ ಎಂದು ಬೇರೆ ಏನೇನೋ ಉಪಾಯ ಮಾಡುತ್ತಾನೆ. ಯಾವುದಕ್ಕೂ ಅವರು ಜಗ್ಗುವುದಿಲ್ಲ. ಕೊನೆಗೆ ಹೃದಯ, ನಿಮ್ಮ ತಾಯಿ ದಕ್ಷಿಣೇಶ್ವರದಲ್ಲಿ ಕೊನೆಗಾಲವನ್ನು ಕಳೆಯಲು ಬಂದಿದ್ದಾಳೆ, ಅವಳನ್ನು ಅಲ್ಲಿ ಯಾರು ನೋಡಿಕೊಳ್ಳುತ್ತಾರೆ ಎಂದು ಕೇಳಿದ ತಕ್ಷಣ ಶ್ರೀರಾಮಕೃಷ್ಣರು ಹಿಂತಿರುಗಿ ದಕ್ಷಿಣೇಶ್ವರಕ್ಕೆ ಹೋಗಲು ಒಪ್ಪಿಬಿಡುತ್ತಾರೆ. ಚಂದ್ರಾದೇವಿಯಾದರೂ ಸಾಮಾನ್ಯ ತಾಯಿಯಲ್ಲ, ಶ್ರೀರಾಮಕೃಷ್ಣರಂತಹ ಅವತಾರ ವ್ಯಕ್ತಿಯನ್ನು ಜಗತ್ತಿಗೆ ಕೊಟ್ಟ ತಾಯಿ. ಒಮ್ಮೆ ಮಥುರ ಶ್ರೀರಾಮಕೃಷ್ಣರಿಗೆ ಏನು ಕೊಟ್ಟರೂ ಬೇಡ ಬೇಡ ಎನ್ನುತ್ತಾರೆ. ಅವರ ತಾಯಿಗಾದರೂ ಕೊಡೋಣ, ಅವರ ಬಾಗಿಲಿನ ಮೂಲಕ ಶ್ರೀರಾಮಕೃಷ್ಣರಿಗೆ ಅದು ತಲುಪಲಿ ಎಂದು ಯೋಚಿಸಿದ. ಅವನಿಗೆ ಚಂದ್ರಾದೇವಿಯೊಡನೆ ತುಂಬ ಸಲಿಗೆ. ಅವಳನ್ನು ಅಜ್ಜಿ ಎಂದು ಕರೆಯುತ್ತಿದ್ದ. ದಕ್ಷಿಣೇಶ್ವರಕ್ಕೆ ಬಂದಾಗಲೆಲ್ಲ ಅವಳ ಹತ್ತಿರ ಹೋಗಿ ಕ್ಷೇಮ ಸಮಾಚಾರವನ್ನು ವಿಚಾರಿಸಿಕೊಂಡು ಬರುತ್ತಿದ್ದ. ಒಂದು ದಿನ ನೀವು ನನ್ನಿಂದ ಏನಾದರೂ ಕೇಳಿ ತೆಗೆದುಕೊಳ್ಳಲೇಬೇಕು.
ನಿಮ್ಮ ಹೆಸರಿಗೆ ಗದ್ದೆ ಬರೆಯಲೆ, ತೋಟ ಬರೆಯಲೆ ಎಂದು ಬಹಳ ಒತ್ತಾಯಪಡಿಸುತ್ತಾನೆ. ಏನೂ ಬೇಡ ಎಂದರೆ ಎಲ್ಲಿ ಮಥುರನ ಮನಸ್ಸಿಗೆ ನೋವಾಗುವುದೋ ಎಂದು ಆ ತಾಯಿ, ನನಗೆ ಒಂದು ಆಣೆ ಹೊಗೆಸೊಪ್ಪು ತಂದುಕೊಡು, ಅದು ನನ್ನ ಹಲ್ಲುಪುಡಿಗೆ ಬೇಕಾಗುವುದು ಎಂದು ಕೇಳಿದಳು. ಇದನ್ನು ಕೇಳಿದಾಗ ಮಥುರನ ಕಣ್ಣಿನಲ್ಲಿ ನೀರು ಬಂತು. ನಿಮ್ಮಂತಹ ತಾಯಿಯಲ್ಲದೆ ಇನ್ನಾರು ಶ್ರೀರಾಮಕೃಷ್ಣರನ್ನು ಹೆತ್ತಾಳು ಎಂದ. ಚಂದ್ರಾದೇವಿ ಕಾಲವಾದ ಮೇಲೆ ಅವಳ ಅಂತ್ಯಕ್ರಿಯೆಗಳನ್ನು ಶ್ರೀರಾಮಕೃಷ್ಣರು ಮಾಡುವಂತಿರಲಿಲ್ಲ. ಏಕೆಂದರೆ ಅವರು ಆಗಲೇ ಸನ್ಯಾಸ ದೀಕ್ಷೆ ತೆಗೆದುಕೊಂಡಿದ್ದರು. ಅದನ್ನೆಲ್ಲ ಅವರ ನೆಂಟ ರಾಮಲಾಲನೆಂಬುವನು ಮಾಡುತ್ತಾನೆ. ತಮ್ಮ ತಾಯಿಯ ಮೇಲಿದ್ದ ಪ್ರೇಮದಿಂದ ಬೊಗಸೆಗಳಿಂದ ಅವಳಿಗೆ ಅರ್ಘ್ಯವನ್ನಾದರೂ ಕೊಡೋಣವೆಂದು ಗಂಗೆಯಲ್ಲಿ ನೀರನ್ನು ಎತ್ತಿದರೆ ಎತ್ತುವಷ್ಟರಲ್ಲಿಯೇ ನೀರೆಲ್ಲ ಸೋರಿ ಹೋಗಿಬಿಡುತ್ತಿತ್ತು. ಇದರಿಂದ ದುಃಖಿತರಾಗಿ, ಅಯ್ಯೋ, ನಾನು ತಾಯಿಗೆ ಅರ್ಘ್ಯವನ್ನು ಕೊಡುವುದಕ್ಕೆ ಆಗುತ್ತಿಲ್ಲವಲ್ಲ ಎಂದು ವ್ಯಥೆ ಪಡುತ್ತಾರೆ. ಹತ್ತಿರ ಇದ್ದ ವಿದ್ವಾಂಸರು, ನಿಮ್ಮಂತಹ ವ್ಯಕ್ತಿಗಳದು ಗಲಿತ ಹಸ್ತ ಎಂದರೆ ಅವರ ಕೈಯಿಂದ ಯಾವ ಕರ್ಮಗಳನ್ನು ಆಚರಿಸುವುದಕ್ಕೆ ಆಗುವುದಿಲ್ಲ ಎಂದು ಶಾಸ್ತ್ರಗಳಲ್ಲಿ ಹೇಳಿದೆ ಎಂದು ಸಮಾಧಾನ ಮಾಡುತ್ತಾರೆ. ಅವರು ಅರ್ಘ್ಯ ಅಂತ್ಯಕ್ರಿಯೆಗಳನ್ನು ಕೊಟ್ಟು ಒಬ್ಬರನ್ನು ಮುಕ್ತರನ್ನಾಗಿ ಮಾಡಬೇಕಾಗಿಲ್ಲ. ಕೇವಲ ತಮ್ಮ ಸಂಕಲ್ಪ ಮಾತ್ರದಿಂದ ಯಾರನ್ನಾದರೂ ಮುಕ್ತರನ್ನಾಗಿ ಮಾಡಬಲ್ಲವರಾಗಿದ್ದರು. ಆದರ್ಶಪತಿಯಂತೆ ಶ್ರೀರಾಮಕೃಷ್ಣರನ್ನು ಗೃಹಸ್ಥ ಸನ್ಯಾಸಿ ಎಂದು ಕರೆಯಬಹುದು. ಇದು ಪರಸ್ಪರ ವಿರೋಧವಾಗಿ ಕಾಣಬಹುದು. ಗೃಹಸ್ಥನಾದರೆ ಅವರು ಸನ್ಯಾಸಿ ಹೇಗೆ ಆಗುವರು? ಸನ್ಯಾಸಿ ಆದರೆ ಗೃಹಸ್ಥ ಹೇಗೆ ಆಗಬಹುದು ಎಂದು ನಾವು ಆಶ್ಚರ್ಯಪಡುತ್ತೇವೆ. ಇವೆರಡೂ ಕತ್ತಲೆ ಬೆಳಕಿನಂತೆ ಕಾಣುವುದು. ಒಂದಿದ್ದರೆ ಮತ್ತೊಂದಿರುವುದಿಲ್ಲ. ಆದರೆ ಶ್ರೀರಾಮಕೃಷ್ಣರಾದರೂ ಮದುವೆಯಾಗುವುದಕ್ಕೆ ಮೊದಲೇ ಭಗವತಿಯ ಸಾಕ್ಷಾತ್ಕಾರ ಪಡೆದವರು. ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಂಡವರ ಮನಸ್ಸು ನಿರ್ಬೀಜವಾಗುವುದು. ಅವರಲ್ಲಿ ಯಾವ ಕಾಮವೂ ಇರುವುದಿಲ್ಲ. ಸಾಂಸಾರಿಕತೆ ಲವಲೇಶವೂ ಇಲ್ಲದಂತೆ ಹೋಗಿರುವುದು. ಆದರೂ ತಮಗೆ ಮದುವೆ ಮಾಡಬೇಕೆಂದು ತಾಯಿ ಓಡಾಡುತ್ತಿದ್ದಾಗ ಶ್ರೀರಾಮಕೃಷ್ಣರು ಅದಕ್ಕೆ ಸಮ್ಮತಿಸುವುದಷ್ಟೇ ಅಲ್ಲ, ಯಾರ ಮನೆಯಲ್ಲಿ ತಮ್ಮ ಕೈ ಹಿಡಿಯುವವಳು ಇದ್ದಾಳೆ ಎಂಬುದನ್ನು ತಿಳಿಸಿಕೊಡುವರು. ಇದರ ಹಿಂದೆ ಒಂದು ಗಂಭೀರ ಅರ್ಥವಿದೆ. ಅವರು ಹೇಗೆ ಸರ್ವಧರ್ಮ ಸಮನ್ವಯಾಚಾರ್ಯರೋ ಹಾಗೆಯೇ ಸರ್ವಾಶ್ರಮ ಸಮನ್ವಯಾಚಾರ್ಯರು. ಹಿಂದೂ ಸಮಾಜದಲ್ಲಿ ಗೃಹಸ್ಥಾಶ್ರಮವೇ ಉಳಿದೆಲ್ಲ ಆಶ್ರಮಗಳಿಗೆ ಆಧಾರ. ಸರಿಯಾದ ಗೃಹಸ್ಥಾಶ್ರಮಗಳಿದ್ದರೆ ಯೋಗ್ಯರಾದ ಬ್ರಹ್ಮಚಾರಿಗಳು, ಸನ್ಯಾಸಿಗಳು ಸಿಗಬೇಕಾದರೆ ಆದ ಕಾರಣವೇ ಇಂತಹ ಗೃಹಸ್ಥಾಶ್ರಮಕ್ಕೆ ಕಳೆ ಕೊಡುವುದಕ್ಕಾಗಿ ಅವರು ಗೃಹಸ್ಥರಾದರು. ನಾವು ಕೇಳಬಹುದು, ಯಾವಾಗ ಒಬ್ಬ ಹೆಂಡತಿಯನ್ನೇ ಕಟ್ಟಿಕೊಂಡರೋ ಮಕ್ಕಳನ್ನು ಏತಕ್ಕೆ ಹೆರಬಾರದಾಗಿತ್ತು ಎಂದು. ಆದರೆ ಶ್ರೀರಾಮಕೃಷ್ಣರಂಥವರಿಗೆ ರಕ್ತ ಮಾಂಸಗಳಿಂದ ಕೂಡಿದ ಶರೀರದ ಮೂಲಕ ಮಕ್ಕಳನ್ನು ಸೃಷ್ಟಿ ಮಾಡುವ ಕೆಲಸ ಸಾಧ್ಯವೇ ಇಲ್ಲ. ಏಕೆಂದರೆ ಅವರ ಮನಸ್ಸು ಸರ್ವವ್ಯಾಪಿನಿಯಾದ ಜಗನ್ಮಯೆಯಲ್ಲಿ ಅವಸ್ಥಿತವಾಗಿತ್ತು. ತಾವು ಕೈ ಹಿಡಿದ ಹೆಂಗಸಿನಲ್ಲೂ ಅವರಿಗೆ ಜಗನ್ಮಾತೆಯೇ ಕಾಣಿಸುತ್ತಿದ್ದಳು. ಹಾಗಿರುವಾಗ ಸಾಧಾರಣ ಗೃಹಸ್ಥನಂತೆ ಅವರು ಹೆಂಡತಿಯೊಡನೆ ಸಂಬಂಧವನ್ನು ಹೇಗೆ ಇಟ್ಟುಕೊಳ್ಳುವರು? ಅವರಿಗೆ ದೈಹಿಕ ಪುತ್ರರಿಲ್ಲದೆ ಹೋದರೂ ಮಾನಸಿಕ ಪುತ್ರರಿಗೆ ಬರಗಾಲವಿರಲಿಲ್ಲ. ಎಂತೆಂತಹ ಯೋಗ್ಯ ಮಕ್ಕಳು ಅವರ ಶಿಷ್ಯರಾದರು. ಇಂತಹ ಒಬ್ಬೊಬ್ಬ ಮಕ್ಕಳಿದ್ದರೆ ಅವರ ತಂದೆ ತಾಯಿಗಳು ಕೃತಕೃತ್ಯರಾಗುತ್ತಾರೆ. ಹೀಗಿರುವಾಗ ಎಲ್ಲ ಒಳ್ಳೆಯ ಮಕ್ಕಳು ಇವರ ಬಳಿ ಬಂದು ಸೇರಿದಾಗ ಅವರಿಗೆ ಮಕ್ಕಳಿಲ್ಲದ ಕೊರತೆ ಇದ್ದೀತೆ. ಶ್ರೀ ಶಾರದಾದೇವಿಯವರು ದಕ್ಷಿಣೇಶ್ವರದಲ್ಲಿರುತ್ತಿದ್ದಾಗ ಶ್ಯಾಮಸುಂದರಿ ದೇವಿ ತಮ್ಮ ಮಗಳನ್ನು ನೋಡಲು ಆಗಾಗ್ಗೆ ಬರುತ್ತಿದ್ದಳು. ನೋಡಿದಳು, ಅವಳ ಮಗಳು ತಾಯಿಯಾಗುವ ಸಂಭವವೇ ಇಲ್ಲ ಎಂದು. ಆಗ ಒಮ್ಮೆ ಶ್ರೀರಾಮಕೃಷ್ಣರ ಕಿವಿಗೆ ಬೀಳುವಂತೆ, ನನ್ನ ಮಗಳಿಗೆ ಮಕ್ಕಳಿಂದ ಅಮ್ಮ ಅನ್ನಿಸಿಕೊಳ್ಳುವ ಭಾಗ್ಯ ಬರೆದಿಲ್ಲವಲ್ಲ ಎಂದು ಗೊಣಗುತ್ತಾರೆ. ಶ್ರೀರಾಮಕೃಷ್ಣರು ಈ ಮಾತನ್ನು ಕೇಳಿದರು. ತಮ್ಮ ಅತ್ತೆಯನ್ನು ಕರೆದು ಹೇಳುತ್ತಾರೆ, ನೋಡಿ, ನಮ್ಮ ದೇಹದ ಮೂಲಕ ಮಕ್ಕಳಾದರೆ ಅವು ಕೆಲವು ವೇಳೆ ಒಳ್ಳೆಯವರಾಗಬಹುದು ಅಥವಾ ಕೆಲವು ವೇಳೆ ಕೆಟ್ಟವರಾಗಬಹುದು. ಆದರೆ ಶಾರದೆಗೆ ಮಕ್ಕಳ ಅಭಾವವಿಲ್ಲ. ಶ್ರೇಷ್ಠತಮ ಮಕ್ಕಳು ಅವರ ಬಳಿಗೆ ಬಂದು ಅವರನ್ನು ಅಮ್ಮ ಅಮ್ಮ ಎಂದು ಕರೆಯುತ್ತಾರೆ. ಹಗಲು ರಾತ್ರಿ ಅವರ ಸೇವೆ ಮಾಡುವುದಕ್ಕೆ ಸಿದ್ಧರಾಗಿರುತ್ತಾರೆ ಎಂದರು. ಅವರು ಹೇಳಿದಂತೆಯೇ ಶ್ರೀ ಶಾರದಾದೇವಿಯವರಿಗೆ ತಾಯ್ತನ ಬೇರೊಂದು ರೂಪದಿಂದ ಪೂರ್ಣವಾಗುವುದು. ಅದೇ ಆಧ್ಯಾತ್ಮಿಕ ರೀತಿಯಲ್ಲಿ. ಶ್ರೀರಾಮಕೃಷ್ಣರು ಬದುಕಿರುವಾಗ ಅವರ ಶಿಷ್ಯರೆಲ್ಲ ಇವರನ್ನು ತಾಯಿಯಂತೆ ಗೌರವಿಸುತ್ತಾರೆ. ಶ್ರೀರಾಮಕೃಷ್ಣರ ಕಾಲಾನಂತರ ಅನೇಕರು ಶ್ರೀ ಶಾರದಾದೇವಿಯವರ ಶಿಷ್ಯರಾಗುತ್ತಾರೆ. ಅವರೆಲ್ಲ ಇವರ ಸ್ವಂತ ಮಕ್ಕಳಿಗಿಂತ ಹೆಚ್ಚಾಗಿರುತ್ತಾರೆ. ಶಿಷ್ಯರೇ ಗುರುವಿನ ವಂಶವನ್ನು ಉದ್ಧಾರ ಮಾಡುವವರು.
ಶ್ರೀರಾಮಕೃಷ್ಣರು ಮದುವೆಯಾದ ದಿನದಿಂದಲೇ ತಮ್ಮ ಪತ್ನಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ. ಆಗ ಶಾರದಾದೇವಿಗೆ 5 ವರ್ಷ ವಯಸ್ಸು. ಶ್ರೀರಾಮಕೃಷ್ಣರಿಗಾದರೂ 23 ವರ್ಷ. ಭಗವತಿ ಸಾಕ್ಷಾತ್ಕಾರವಾಗಿದ್ದ ಇವರನ್ನು ತಿಳಿದುಕೊಳ್ಳುವ ಶಕ್ತಿ ಆ 5 ವಯಸ್ಸಿನ ಹಸುಗೂಸಿಗೆ ಇರಲಿಲ್ಲ. ಆದರೆ ಅವರಿಗೆ 14 ವರ್ಷಗಳಾದಾಗ ಶ್ರೀರಾಮಕೃಷ್ಣರು ಭೈರವಿ ಬ್ರಾಹ್ಮಣಿಯೊಡನೆ ಕಾಮಾರಪುಕುರಕ್ಕೆ ಬಂದಿದ್ದಾಗ ಶಾರದಾದೇವಿಯನ್ನು ತಮ್ಮ ಮನೆಗೆ ಕರೆಸಿಕೊಂಡರು. ಅವರೊಡನೆ ಸಲಿಗೆಯಿಂದ ಮಾತುಕತೆಯಾಡುತ್ತಿದ್ದರು. ಭೈರವಿ ಬ್ರಾಹ್ಮಣಿ ಇದನ್ನು ವಿರೋಧಿಸುತ್ತಿದ್ದರು. ಪತಿಯ ತಮ್ಮ ಕರ್ತವ್ಯವನ್ನು ಅವರು ಚೆನ್ನಾಗಿ ತಿಳಿದು ವ್ಯವಹರಿಸುತ್ತಿದ್ದರು. ಭಗವಂತನ ವಿಷಯವನ್ನು ಬಹಳ ಸರಳ ಭಾಷೆಯಲ್ಲಿ ಅವರಿಗೆ ಅರ್ಥವಾಗುವಂತೆ ಹೇಳುತ್ತಿದ್ದರು. ಎಲ್ಲ ಮಕ್ಕಳಿಗೂ ಚಂದ್ರ ಹೇಗೆ ಪ್ರೀತಿಪಾತ್ರನಾದ ಚಂದಕ್ಕೆ ಮಾಮನಾಗಿರುವನೋ ಅದರಂತೆ ದೇವರು ಕೂಡ ಎಲ್ಲರಿಗೂ ಬಹಳ ಬೇಕಾದ, ಬಹಳ ಹತ್ತಿರದ, ಬಹಳ ಪ್ರೀತಿ ಪಾತ್ರನಾದ ನಂಟ ಎಂದು ತಿಳಿಸಿಕೊಟ್ಟರು. ಶ್ರೀ ಶಾರದಾದೇವಿಯವರು ಅವರ ಬೋಧನೆಯನ್ನು ಕೇಳಿದರು. ತಾವು ಕೈ ಹಿಡಿದ ದೇವಮಾನವ ಪತಿಯ ಪ್ರೀತಿಯನ್ನು ಸವಿದರು. ಎಂತಹ ಪ್ರೀತಿಯದು! ಕಾಮಗಂಧ ಹೀನವಾದ ಪ್ರೀತಿ, ಲವಲೇಶವೂ ಸ್ವಾರ್ಥವಿಲ್ಲದ ಪ್ರೀತಿ. ಇದೊಂದು ಬಹು ಅಪೂರ್ವ ವಸ್ತು ಈ ಪ್ರಪಂಚದ ಸಂತೆಯಲ್ಲಿ. ಉಳಿದೆಲ್ಲ ಸಿಗಬಹುದು, ಇಂತಹ ಪ್ರೀತಿ ದುರ್ಲಭ. ಶ್ರೀ ಶಾರದಾದೇವಿಗೆ ಇದು ಸಿಕ್ಕಿತು. ಅಷ್ಟು ಮಾತ್ರವಲ್ಲ, ಅದನ್ನು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿತ್ತು ಅವರ ಮನಸ್ಸು. ಶ್ರೀರಾಮಕೃಷ್ಣರಂತಹ ತಪೋಧನರ ಕೈಯನ್ನು ಹಿಡಿಯುವುದಕ್ಕೆ ತಕ್ಕ ತಪಸ್ವಿನಿಯಾಗಿದ್ದರು ಅವರು. ಶ್ರೀ ಶಾರದಾದೇವಿಯವರು ತಮಗೆ 18 ವರ್ಷಗಳು ತುಂಬುವವರೆಗೆ ತಮ್ಮ ಹಳ್ಳಿಯಲ್ಲಿ ಇದ್ದುಕೊಂಡು ಕಾಯುತ್ತಿದ್ದರು. ತಮ್ಮ ಪತಿ ಶ್ರೀರಾಮಕೃಷ್ಣರು ಇಂದು ಬಂದಾರು, ನಾಳೆ ಬಂದಾರು, ತಮ್ಮನ್ನು ಕರೆದೊಯ್ಯಲು ಎಂದು. ಯಾವಾಗ ಅವರು ಬರಲಿಲ್ಲವೋ ತಾವೇ ತಮ್ಮ ತಂದೆಯನ್ನು ಕರೆದುಕೊಂಡು ದಕ್ಷಿಣೇಶ್ವರಕ್ಕೆ ಬಂದರು. ಆಗ ರಾತ್ರಿಯಾಗಿತ್ತು. ಆ ವೇಳೆ ತುಂಬ ಹೊತ್ತಾಗಿತ್ತು. ಇವರನ್ನು ನೋಡಿದ ಕೂಡಲೇ ಶ್ರೀರಾಮಕೃಷ್ಣರು ಇವಳೇ ನನ್ನ ಪತ್ನಿ ಶಾರದಾ ಎಂದು ಗುರುತಿಸಿದರು. ಅವರನ್ನು ಆಚೆಗೆ ಅಟ್ಟಲಿಲ್ಲ. ತಮ್ಮ ಕೋಣೆಯಲ್ಲಿಯೇ ಒಂದು ಕಡೆ ಮಲಗಿಸಿದರು. ಮಾರನೇ ದಿನ ವೈದ್ಯರನ್ನು ಕರೆಸಿ ಹೆಂಡತಿಗೆ ಔಷಧೋಪಚಾರ ಮಾಡಿಸಿದರು. ಆ ಹೊತ್ತಿಗೆ ಮಥುರನಾಥ ಕಾಲವಾಗಿದ್ದ. ಅವನಿದ್ದಿದ್ದರೆ ನಿನಗೆ ಇರಲು ಎಲ್ಲ ಸೌಕರ್ಯ ಮಾಡಿಕೊಡುತ್ತಿದ್ದ. ನೀನು ತಡವಾಗಿ ಬಂದೆ, ಏನು ಮಾಡುವುದು? ಈಗ ಅವನು ಇಲ್ಲ, ಇರುವುದರಲ್ಲೇ ಸಾವರಿಸಿಕೊಂಡು ಹೋಗಬೇಕಾಗಿದೆ ಎಂದರು. ಶ್ರೀರಾಮಕೃಷ್ಣರು ತಮ್ಮ ಪತ್ನಿಯನ್ನು ಬಲಾತ್ಕಾರವಾಗಿ ಬ್ರಹ್ಮಚಾರಿಣಿಯನ್ನಾಗಿ ಮಾಡಲಿಲ್ಲ. ಅವರು ಶ್ರೀ ಶಾರದಾದೇವಿಗೆ ಹೇಳುತ್ತಾರೆ, ನೋಡು, ನಾನು ಎಲ್ಲ ಸ್ತ್ರೀಯರಲ್ಲೂ ಭಗವತಿಯನ್ನೇ ನೋಡುತ್ತೇನೆ. ನನಗೆ ನಿನ್ನಲ್ಲಿಯೂ ಅವಳೇ ಕಾಣುವಳು. ಆದರೆ ನಾನು ನಿನ್ನನ್ನು ಮದುವೆಯಾಗಿರುವುದರಿಂದ ನಿನಗೆ ನನ್ನ ಜೀವನದ ಮೇಲೆ ಒಂದು ಅಧಿಕಾರವಿದೆ. ನೀನು ಸಾಧಾರಣ ಸ್ತ್ರೀಯಂತೆ ಸಂಸಾರ ಮಾಡಿ ಮಕ್ಕಳನ್ನು ಹೆತ್ತು ಬಾಳಬೇಕೆಂದು ಇಚ್ಛಿಸಿದರೆ ನಾನು ಅದಕ್ಕೂ ಸಿದ್ಧನಾಗಿರುವೆ. ಅಥವಾ ನೀನು ನನ್ನಂತೆ ಭಗವತಿಯ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಇಚ್ಛಿಸಿದರೆ ಅದಕ್ಕೂ ನಿನ್ನನ್ನು ಅಣಿಮಾಡಬಲ್ಲೆ. ನಿನಗೆ ಯಾವುದು ಬೇಕು ಎಂದು ಕೇಳುತ್ತಾರೆ. ಶ್ರೀ ಶಾರದಾದೇವಿ ಸಾಮಾನ್ಯತೆಯ ವೇಷ ಧರಿಸಿ ಬಂದ ದೈವಿ ಸ್ವಭಾವದ ಸ್ತ್ರೀ. ಶ್ರೀರಾಮಕೃಷ್ಣರ ಸಹಧರ್ಮಚಾರಿಣಿಯಾಗುವುದಕ್ಕೆ ಜನ್ಮ ತಾಳಿ ಬಂದವರು. ಅವರು ಸಂಸಾರ ಸುಖವನ್ನು ಬೇಡಲಿಲ್ಲ. ನಿಮ್ಮಂತೆ ನನಗೂ ಭಗವತಿಯ ಸಾಕ್ಷಾತ್ಕಾರವಾಗುವುದಕ್ಕೆ ಸಹಾಯ ಮಾಡಿ, ನಿಮ್ಮ ಸೇವೆ ಮಾಡುವುದಕ್ಕೆ ನನಗೆ ಅವಕಾಶ ಸಿಕ್ಕಿದರೆ ಸಾಕು, ನಾನು ಧನ್ಯಳಾಗುತ್ತೇನೆ ಎಂದರು. ಇಂತಹ ಗಂಡ ಹೆಂಡಿರು ಗೃಹಸ್ಥಾಶ್ರಮದಲ್ಲಿ ಸಿಕ್ಕುವುದು ಅಪರೂಪ. ಒಂದೇ ಹಾಸಿಗೆಯ ಮೇಲೆ ಶ್ರೀರಾಮಕೃಷ್ಣರು ಮತ್ತು ಶಾರದಾದೇವಿ ಹಲವು ತಿಂಗಳು ಮಲಗುತ್ತಿದ್ದರು. ಒಮ್ಮೆಯಾದರೂ ಅವರ ಮನಸ್ಸು ದೇಹದ ಕಡೆಗೆ ವಾಲಲಿಲ್ಲ ಎಂದರೆ ಸಾಧಾರಣ ಮನುಷ್ಯನಿಗೆ ನಂಬುವುದಕ್ಕೂ ಆಗದ ವಿಷಯವಿರಬಹುದು. ಆದರೆ ಈ ಆದರ್ಶ ದಂಪತಿಗಳು ಬೇರೆ ಎರಕದಲ್ಲಿ ಹೊಯ್ದವರು. ಹೊರಗಿನಿಂದ ನೋಡಿದರೆ ಅವರು ನಮ್ಮಂತೆಯೇ ಕಾಣುತ್ತಿದ್ದರು. ಆದರೆ ಅವರ ಸಂಸ್ಕಾರವೇ ಬೇರೆ. 2 ಹಸುಗೂಸುಗಳಂತೆ ಅವರು ಒಂದೇ ಹಾಸಿಗೆಯ ಮೇಲೆ ಮಲಗುತ್ತಿದ್ದರು. ಈ ಸಮಯದಲ್ಲಿ ಒಮ್ಮೆ ಶಾರದಾದೇವಿಯವರು ಶ್ರೀರಾಮಕೃಷ್ಣರ ಕಾಲನ್ನು ಒತ್ತುತ್ತಿದ್ದರು. ಅವರಿಗೆ ಸರಿಯಾಗಿ ಕಾಲೊತ್ತುವುದು ಗೊತ್ತಿರಲಿಲ್ಲ. ಶ್ರೀರಾಮಕೃಷ್ಣರೇ ಶಾರದಾದೇವಿಯವರ ಕಾಲನ್ನು ಒತ್ತಿ ತೋರಿಸಿದರು. ಇದನ್ನು ಶಾರದಾದೇವಿಯವರೇ ನಂತರ ತಮ್ಮ ಶಿಷ್ಯರಿಗೆ ಹೇಳುವರು. ಹೀಗೆ ಒಂದು ದಿನ ಕಾಲೊತ್ತುತ್ತಿರುವಾಗ, ನೀವು ನನ್ನನ್ನು ಈಗ ಯಾವ ದೃಷ್ಟಿಯಿಂದ ನೋಡುತ್ತೀರಿ ಎಂದು ಶ್ರೀರಾಮಕೃಷ್ಣರನ್ನು ಕೇಳುತ್ತಾರೆ. ತಕ್ಷಣವೇ ಶ್ರೀರಾಮಕೃಷ್ಣರು ಹೇಳುತ್ತಾರೆ, ಯಾರು ಈ ದೇಹಕ್ಕೆ ಜನ್ಮ ಕೊಟ್ಟಳೋ, ಯಾರು ಭವತಾರಿಣಿಯಾಗಿ ಕಾಳಿಕಾ ಮಂದಿರದಲ್ಲಿ ನನ್ನಿಂದ ಪೂಜೆ ಮಾಡಿಸಿಕೊಳ್ಳುತ್ತಿರುವಳೋ ಅವಳೇ ಶಾರದೆಯ ರೂಪಿನಲ್ಲಿ ಕಾಲನ್ನು ಹಿಸುಕುತ್ತಿರುವಳು ಎಂದು. ಆದರ್ಶಪತಿಯ ಕರ್ತವ್ಯದಂತೆ ಶ್ರೀರಾಮಕೃಷ್ಣರು ಶಾರದಾದೇವಿಯವರನ್ನು ಒಬ್ಬ ಆದರ್ಶ ಗೃಹಿಣಿಯನ್ನಾಗಿ ಮಾಡಿದರು.
ನಂತರ ಆದರ್ಶ ಸಾಧಕಿಯನ್ನಾಗಿಯೂ ನಂತರ ಆದರ್ಶ ಗುರುವನ್ನಾಗಿಯೂ ಮಾಡಿದರು. ಕಾಮಗಂಧವಿಲ್ಲದಿದ್ದರೂ ಅನ್ಯೋನ್ಯ ಪ್ರೇಮ ಸದಾ ತಾಂಡವವಾಡುತ್ತಿತ್ತು. ಶ್ರೀ ಶಾರದಾದೇವಿಯವರೇ ನಂತರ ಹೇಳುತ್ತಿದ್ದರು, ನನ್ನನ್ನು ಕೈ ಹಿಡಿದವರು ಒಂದು ದಿನವೂ ಬೈದವರಲ್ಲ, ಒಂದು ಹೂವಿನಿಂದಲೂ ಹೊಡೆದವರಲ್ಲ ಎಂದು. ಅವರ ಸಾನ್ನಿಧ್ಯದಲ್ಲಿ ಇದ್ದ ಮಾತ್ರದಿಂದಲೇ ಹೃದಯ ತುಂಬಿದಂತೆ ಇರುತ್ತಿತ್ತು ಎನ್ನುತ್ತಾರೆ. ಶ್ರೀರಾಮಕೃಷ್ಣರು ರಾತ್ರಿಯಲ್ಲಿ ಅನೇಕ ವೇಳೆ ಸಮಾಧಿಗೆ ಹೋಗುತ್ತಿದ್ದರು. ಇದರಿಂದ ಶಾರದಾದೇವಿಗೆ ನಿದ್ರಾಭಂಗವಾಗುತ್ತಿತ್ತು. ಬೆಳಿಗ್ಗೆ ಕೆಲಸ ಮಾಡಲು ತೊಂದರೆಯಾಗುತ್ತಿತ್ತು. ಅದಕ್ಕಾಗಿ ಶ್ರೀರಾಮಕೃಷ್ಣರೇ ನಂತರ ಅವರನ್ನು ತಮ್ಮ ತಾಯಿ ಇದ್ದ ಕೋಣೆಗೆ ಮಲಗಲು ಕಳಿಸಿದರು. ಆದರೆ ಪ್ರತಿದಿನವೂ ಅವರನ್ನು ವಿಚಾರಿಸಿಕೊಳ್ಳುವುದನ್ನು ಮರೆಯಲಿಲ್ಲ. ಕೆಲವು ವೇಳೆ ಮಧ್ಯಾಹ್ನದ ಸಮಯದಲ್ಲಿ ಶ್ರೀರಾಮಕೃಷ್ಣರು ಬಂದು ಶಾರದಾದೇವಿಗೆ, ಯಾವಾಗಲೂ ಕೋಣೆಯೊಳಗೆ ಕುಳಿತಿದ್ದರೆ ಆರೋಗ್ಯ ಕೆಡುವುದು, ಹತ್ತಿರವಿರುವ ಭಕ್ತರ ಮನೆಗೆ ಹೋಗಿ ಬಾ ಎಂದು ಕಳುಹಿಸುತ್ತಿದ್ದರು. ಒಮ್ಮೆ ಶಾರದಾದೇವಿಯವರಿಗೆ ತಲೆನೋವು ಬಂದಿದೆ ಎಂದು ಕೇಳಿ ಆ ದಿನವೆಲ್ಲ ಅನೇಕ ಬಾರಿ ಶಿಷ್ಯರನ್ನು ಕಳುಹಿಸಿ ಹೇಗಿದೆ ಎಂದು ವಿಚಾರಿಸಿದರಂತೆ. ಇಡೀ ದಿನದಲ್ಲಿ ಊಟ ತೆಗೆದುಕೊಂಡು ಹೋದಾಗ ಮಾತ್ರ ಶ್ರೀ ಶಾರದಾದೇವಿಗೆ ಪತಿಯ ದರ್ಶನ. ಕೆಲವೇ ಗಜಗಳ ದೂರದಲ್ಲಿದ್ದರೂ ಪತಿಯ ದರ್ಶನ ಅಷ್ಟು ಅಪರೂಪ. ಕೆಲವು ವೇಳೆ ಮಹಿಳಾ ಭಕ್ತರು ಒಮ್ಮೊಮ್ಮೆ ಬಂದು, ಈ ದಿನ ನಾನು ಶ್ರೀರಾಮಕೃಷ್ಣರಿಗೆ ಊಟ ತೆಗೆದುಕೊಂಡು ಹೋಗಿ ಕೊಡುತ್ತೇನೆ ಎಂದು ಕೇಳಿದರೆ ಅವರನ್ನೇ ಕಳುಹಿಸುತ್ತಿದ್ದರು. ತನ್ನ ಪತಿ ತನಗೆ ಮೀಸಲು ಎಂಬ ಸಂಕುಚಿತ ಭಾವನೆ ಅವರಲ್ಲಿರಲಿಲ್ಲ. ಅವರು ಎಲ್ಲರಿಗೂ ಬೇಕು, ತನಗೆ ಮಾತ್ರವಲ್ಲ ಎಂಬುದನ್ನು ಅರಿತುಕೊಂಡಿದ್ದರು. ಹೀಗೆ ಊಟ ತೆಗೆದುಕೊಂಡು ಹೋಗುವವರ ಚಾರಿತ್ರ್ಯದಲ್ಲಿ ಏನಾದರೂ ಕಳಂಕವಿದ್ದರೆ ಆ ದಿನ ಶ್ರೀರಾಮಕೃಷ್ಣರಿಗೆ ಊಟ ಸೇರುತ್ತಿರಲಿಲ್ಲ. ಆ ದಿನ ಅವರು ಶ್ರೀ ಶಾರದಾದೇವಿಯವರನ್ನು ಕರೆಸಿ, ಇನ್ನು ಮೇಲೆ ನೀನು ಇತರರ ಕೈಯಲ್ಲಿ ಊಟ ಕಳುಹಿಸುವುದಿಲ್ಲ ಎಂದು ಮಾತು ಕೊಟ್ಟರೆ ಊಟ ಮಾಡುತ್ತೇನೆ, ಇಲ್ಲದೇ ಇದ್ದರೆ ಇಲ್ಲ ಎಂದರು. ಆಗ ಶ್ರೀ ಶಾರದಾದೇವಿ ವಿನಯದಿಂದ, ಹಾಗೆ ನಾನು ಮಾತು ಕೊಡುವುದಕ್ಕೆ ಆಗುವುದಿಲ್ಲ. ಯಾರಾದರೂ ಬಂದು ಬಹಳ ಆಸೆಯಿಂದ, ತಾಯಿ ಇವತ್ತು ನಾನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಕೇಳಿದರೆ ಆಗುವುದಿಲ್ಲ ಎನ್ನುವುದಕ್ಕೆ ಮನಸ್ಸು ಬರುವುದಿಲ್ಲ ಎಂದರು. ಈ ಮಾತನ್ನು ಕೇಳಿದಾಗ ಶ್ರೀರಾಮಕೃಷ್ಣರು ಕೋಪ ಮಾಡಿಕೊಳ್ಳುವುದಿಲ್ಲ, ತನ್ನ ಮಾತನ್ನು ಕೇಳಲಿಲ್ಲವಲ್ಲ ಎಂದು. ಬದಲಾಗಿ ಶ್ರೀ ಶಾರದಾದೇವಿಯವರಿಗಿದ್ದ ಶಿಷ್ಯವಾತ್ಸಲ್ಯ, ಉದಾರ ಮನೋಭಾವನೆಗಳನ್ನು ಕಂಡು ಹಿಗ್ಗಿದರು. ಶ್ರೀ ಶಾರದಾದೇವಿ ದಕ್ಷಿಣೇಶ್ವರಕ್ಕೆ ಬಂದ ಸ್ವಲ್ಪ ದಿನಗಳ ಮೇಲೆ ಅವರನ್ನು ದೇವಿಯ ಪೀಠದ ಮೇಲೆ ಕುಳ್ಳಿರಿಸಿ ಷೋಡಶಿ ಪೂಜೆಯನ್ನು ಮಾಡುತ್ತಾರೆ. ಪೂಜೆ ಮಾಡಿದ ಮೇಲೆ ತಮ್ಮ ಸಾಧನೆಗಳ ಫಲವನ್ನೆಲ್ಲ ಅವರಿಗೆ ಸಮರ್ಪಿಸುತ್ತಾರೆ. ಶ್ರೀರಾಮಕೃಷ್ಣರ ಸಾಧನೆಯ ಶಿಖರವೇ ಇದು. ತಾವು ಕೈ ಹಿಡಿದ ಹೆಂಡತಿ ಭಗವತಿಯನ್ನು ತುಂಬಿಕೊಂಡ ಒಂದು ಪಾತ್ರೆಯಂತಿದ್ದಳು ಅವರ ಪಾಲಿಗೆ. ಅದರಂತೆಯೇ ಶ್ರೀ ಶಾರದಾದೇವಿಗೂ ಶ್ರೀರಾಮಕೃಷ್ಣರು ಪತಿಗಳಾಗಿದ್ದರು, ಗುರುಗಳಾಗಿದ್ದರು, ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಇಷ್ಟ ದೈವವೇ ಆಗಿದ್ದರು. ಒಬ್ಬರು ಇನ್ನೊಬ್ಬರಲ್ಲಿರುವ ಪವಿತ್ರತೆಯನ್ನು ಕಂಡು ಅದಕ್ಕೆ ಮಣಿಯುತ್ತಿದ್ದರು. ನಾವು ಹಿಂದಿನಿಂದ ಪತಿವ್ರತ ಧರ್ಮ ಎಂಬುದನ್ನು ಕೇಳಿದ್ದೇವೆ. ಪುರುಷರು ಸ್ತ್ರೀಯರ ಮುಂದೆ ಈ ಧರ್ಮವನ್ನು ಬೇಕಾದಷ್ಟು ಇಟ್ಟಿದ್ದಾರೆ. ಆದರೆ ಶ್ರೀರಾಮಕೃಷ್ಣರು ತಮ್ಮ ಮುಂದೆ ಸತಿವ್ರತವನ್ನು ಇಟ್ಟುಕೊಂಡರು. ಸತಿಗೆ ಪತಿ ಹೇಗೆ ಪರದೈವವೋ ಹಾಗೆಯೇ ಪತಿಗೆ ಸತಿ ಭಗವತಿಯೇ ಆಗಿದ್ದಳು. ಇಷ್ಟಾದರೂ ಶ್ರೀರಾಮಕೃಷ್ಣರಲ್ಲಿ ಮಾನವೀ ಭಾವನೆಗಳಿಗೂ ಅಭಾವವಿರಲಿಲ್ಲ. ಶ್ರೀ ಶಾರದಾದೇವಿಯನ್ನು ಯಾವಾಗಲೂ ಗೌರವದಿಂದ ಕರೆಯುತ್ತಿದ್ದರು. ಒಂದು ದಿನ ಸಾಯಂಕಾಲ ಶ್ರೀರಾಮಕೃಷ್ಣರು ತಮ್ಮ ಕೋಣೆಯಲ್ಲಿ ಕುಳಿತಿದ್ದರು. ಸಾಧಾರಣವಾಗಿ ಆ ಸಮಯದಲ್ಲಿ ಪರಿಚಾರಕ ಹೆಂಗಸು ಬಂದು ಕೋಣೆಯೊಳಗೆ ಧೂಪ ಹಾಕಿ ಹೋಗುತ್ತಿದ್ದಳು. ಹೋಗುವಾಗ ಕೆಲವು ವೇಳೆ ಅಜಾಗರೂಕತೆಯಿಂದ ಬಾಗಿಲನ್ನು ಮುಚ್ಚುತ್ತಿರಲಿಲ್ಲ. ಒಂದು ದಿನ ಸಾಯಂಕಾಲ ಅವಳು ಬಂದಿರಲಿಲ್ಲ. ಶ್ರೀ ಶಾರದಾದೇವಿಯವರೇ ಆ ಕೆಲಸ ಮಾಡುತ್ತಿದ್ದರು. ಶ್ರೀರಾಮಕೃಷ್ಣರು ತಮ್ಮ ಮಂಚದ ಮೇಲೆ ಕುಳಿತು ದೇವರನ್ನು ಚಿಂತಿಸುತ್ತಿದ್ದರು. ಶ್ರೀ ಶಾರದಾದೇವಿಯವರು ಕೋಣೆಯಿಂದ ಹೊರಡುವ ಸಮಯದಲ್ಲಿ ಶ್ರೀರಾಮಕೃಷ್ಣರು ಬಾಗಿಲನ್ನು ಹಾಕಿಕೊಂಡು ಹೋಗು ಎಂದರು. ಆಗಲಿ ಎಂದರು ಶಾರದಾದೇವಿ. ಇವರ ಮೃದುವಾದ ಧ್ವನಿಯನ್ನು ಗುರುತಿಸಿ ಶ್ರೀರಾಮಕೃಷ್ಣರು ಹೌಹಾರಿದರು. ಪರಿಚಾರಕ ಹೆಂಗಸು ಎಂದು ಹಾಗಂದೆ, ದಯವಿಟ್ಟು ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳಬೇಡಿ ಎಂದರು. ಅಂದಿನ ರಾತ್ರಿ ಶ್ರೀರಾಮಕೃಷ್ಣರಿಗೆ ನಿದ್ರೆಯೇ ಬರಲಿಲ್ಲವಂತೆ. ಬೆಳಿಗ್ಗೆ ಬೇಗನೆ ಎದ್ದು ಶ್ರೀ ಶಾರದಾದೇವಿಯವರ ಕೋಣೆಗೆ ಹೋಗಿ ಪುನಃ ಕ್ಷಮಾಪಣೆ ಕೇಳಿದರಂತೆ. ಶ್ರೀ ಶಾರದಾದೇವಿ ಭಕ್ತಾದಿಗಳು ತರುತ್ತಿದ್ದ ಹಣ್ಣು, ಮಿಠಾಯಿ ಇವುಗಳನ್ನು ಶಿಷ್ಯರಿಗೆ ಹಂಚಿಬಿಡುತ್ತಿದ್ದರು. ಒಂದು ದಿನ ಶ್ರೀರಾಮಕೃಷ್ಣರು ಯಾರಿಗೋ ತಿಂಡಿ ಕೊಡಬೇಕಾಯಿತು. ನಿನ್ನೆ ಭಕ್ತರು ತಂದಿದ್ದ ತಿಂಡಿಯಲ್ಲಿ ಏನಾದರೂ ಮಿಕ್ಕಿದ್ದರೆ ಸ್ವಲ್ಪ ತನ್ನಿ ಎಂದರು. ಎಲ್ಲ ಖರ್ಚಾಗಿ ಹೋಯಿತು ಎಂದರು ಶ್ರೀ ಶಾರದಾದೇವಿ.
ಆಗ ಶ್ರೀರಾಮಕೃಷ್ಣರು, ಹೆಂಗಸು ಇಷ್ಟು ಧಾರಾಳಿ ಆದರೆ ಸಂಸಾರ ಹೇಗೆ ಮಾಡುವುದು? ನಾಳೆಗೆ ಎಂದು ಏನಾದರೂ ಇಡಬೇಕು ಎಂದರು. ಈ ಮಾತು ಶ್ರೀ ಶಾರದಾದೇವಿಗೆ ಸ್ವಲ್ಪ ಯಾತನೆ ತಂದಿತು. ಅವರ ಕಣ್ಣಿನಲ್ಲಿ ಒಂದು ಹನಿಗೂಡಿತು. ಅಲ್ಲಿಂದ ಹೋಗುವಾಗ ಶ್ರೀರಾಮಕೃಷ್ಣರು ತಕ್ಷಣವೇ ತಮ್ಮ ಶಿಷ್ಯನನ್ನು ಕರೆದು, ಅವರನ್ನು ಬೇಗ ಕರೆ, ಅವರ ಕಣ್ಣಿನಲ್ಲಿ ಏನಾದರೂ ನೀರು ಬಂದರೆ ನನ್ನ ತಪಸ್ಸೆಲ್ಲ ಹಾರಿ ಹೋಗುವುದು ಎಂದರು. ಮನು ತನ್ನ ಧರ್ಮ ಸಂಹಿತೆಯಲ್ಲಿ ಹೇಳುತ್ತಾನೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ನಾರಿಯರನ್ನು ಎಲ್ಲಿ ಪುರುಷರು ಪೂಜ್ಯ ದೃಷ್ಟಿಯಿಂದ ನೋಡುತ್ತಾರೋ ಅಲ್ಲಿ ದೇವತೆಗಳು ಸುಪ್ರೀತರಾಗುತ್ತಾರೆ ಎಂದು. ಇದಕ್ಕೆ ಶ್ರೀರಾಮಕೃಷ್ಣರ ಮೇಲಿನ ಆಚರಣೆಗಿಂತ ಜ್ವಲಂತ ಉದಾಹರಣೆ ನಮಗೆ ಸಿಕ್ಕುವುದೇ? ಮದುವೆ ಸಮಯದಲ್ಲಿ ಕೊಟ್ಟಿದ್ದ ಒಡವೆಗಳೆಲ್ಲ ಆಮೇಲೆ ಮಾಯವಾಗಿದ್ದುದಕ್ಕಾಗಿ ಶ್ರೀ ಶಾರದಾದೇವಿಯವರು ಆ ದಿನ ಅಳುತ್ತಿದ್ದಾಗ ಅವರ ಅತ್ತೆ ಚಂದ್ರಾದೇವಿ ಸೊಸೆಯನ್ನು ಎತ್ತಿಕೊಂಡು ಮುದ್ದಿಸುತ್ತಾ ಅವಳ ಕಣ್ಣೀರನ್ನು ಒರೆಸಿ, ನೀನು ದೊಡ್ಡವಳಾದ ಮೇಲೆ ನಿನ್ನ ಗಂಡ ನಿನಗೆ ಬೇಕಾದಷ್ಟು ಒಡವೆ ಮಾಡಿಸಿ ಹಾಕುತ್ತಾನೆ, ಸುಮ್ಮನಿರು ಎಂದು ಸಮಾಧಾನ ಮಾಡಿದ್ದರು. ದೊಡ್ಡವಳಾದರೂ ದೇವಿ ಪೀಠದಲ್ಲಿ ಕುಳಿತು ಪೂಜೆಯನ್ನು ಸ್ವೀಕರಿಸಿದರು. ಆದರೆ ಒಡವೆಗಳೇನೂ ಬರಲಿಲ್ಲ. ಒಂದು ದಿನ ಒಬ್ಬ ಮಾರ್ವಾಡಿ ಭಕ್ತ ಶ್ರೀರಾಮಕೃಷ್ಣರಿಗೆ 10,000 ರೂಪಾಯಿ ಕೊಡಲು ಬರುತ್ತಾನೆ. ಶ್ರೀರಾಮಕೃಷ್ಣರು ಬೇಡ ಎನ್ನುತ್ತಾರೆ. ಆತ ತುಂಬ ಒತ್ತಾಯಪಡಿಸಿದಾಗ, ನೋಡು, ಶಾರದಾದೇವಿ ನನ್ನಂತಹ ದರಿದ್ರನನ್ನು ಮದುವೆಯಾಗಿದ್ದಾರೆ. ಅವರಿಗೆ ಏನಾದರೂ ಒಡವೆ ಹಾಕಿಕೊಳ್ಳಬೇಕೆಂದು ಇಚ್ಛೆ ಇದ್ದರೆ ಬೇಕಾದರೆ ತೆಗೆದುಕೊಳ್ಳಲಿ, ಅವರಿಗೆ ಹೋಗಿ ಕೇಳು ಎಂದು ಹೇಳುತ್ತಾರೆ. ಆದರೆ ಶಾರದಾದೇವಿ ಸಹಧರ್ಮಚಾರಿಣಿ ತತ್ವವನ್ನು ಚೆನ್ನಾಗಿ ಬಲ್ಲವರಾಗಿದ್ದರು. ಹಣ ತೆಗೆದುಕೊಳ್ಳುವುದರಿಂದ ಪತಿಯ ವ್ರತ ಭಂಗವಾಗುವುದಾದರೆ ಹೆಂಡತಿಯ ವ್ರತಕ್ಕೂ ಅದು ಭಂಗ ತರುತ್ತದೆ. ಏಕೆಂದರೆ ಪತಿಯ ಧರ್ಮವೇ ಸತಿಯದು, ಎರಡು ಬೇರೆ ಬೇರೆ ಧರ್ಮಗಳಿಲ್ಲ ಎಂದು ಮಾರ್ವಾಡಿ ಭಕ್ತನ ಹಣವನ್ನು ನಿರಾಕರಿಸುತ್ತಾರೆ. ಶ್ರೀರಾಮಕೃಷ್ಣರು ಎಂದಿಗೂ ತಮ್ಮ ಸತಿಯ ಮೇಲೆ ಆದರ್ಶಗಳನ್ನು ಹೇರಿ ಆಚರಿಸುವಂತೆ ಬಲಾತ್ಕರಿಸುತ್ತಿರಲಿಲ್ಲ. ಅದನ್ನೆಲ್ಲ ಅವರ ನಿರ್ಣಯಕ್ಕೆ ಬಿಡುತ್ತಾರೆ. ಯೋಗ್ಯ ರೀತಿಯಲ್ಲಿ ಅವರು ವ್ಯವಹರಿಸುತ್ತಿದ್ದಾಗ ಮೆಚ್ಚಿ ತಲೆದೂಗುತ್ತಾರೆ. ಶ್ರೀರಾಮಕೃಷ್ಣರು ಪೂಜೆ ಮಾಡದೇ ಇದ್ದರೂ ಅವರು ದಕ್ಷಿಣೇಶ್ವರದಲ್ಲಿ ಇರುವ ಪರ್ಯಂತ ಅವರಿಗೆ ತಿಂಗಳಿಗೆ 7 ರೂಪಾಯಿ ಕೊಡುವಂತೆ ರಾಣಿ ರಾಸಮಣಿ ಏರ್ಪಾಡು ಮಾಡಿದ್ದಳು. ಶ್ರೀರಾಮಕೃಷ್ಣರು ಅದನ್ನು ಉಪಯೋಗಿಸುತ್ತಿದ್ದು ಬಹಳ ಅಪರೂಪ. ಕೆಲವು ವೇಳೆ ಹುಡುಗ ಶಿಷ್ಯರು ಕಲ್ಕತ್ತೆಯಿಂದ ಅವರನ್ನು ನೋಡುವುದಕ್ಕೆ ಬಂದರೆ ಹಿಂತಿರುಗಿ ಹೋಗುವಾಗ ಇದರಿಂದಲೇ ದೋಣಿಯ ಅಥವಾ ಗಾಡಿ ಬಾಡಿಗೆ ಕೊಡುತ್ತಿದ್ದರು. ಒಂದು ಸಲ ಒಬ್ಬ ಭಕ್ತನನ್ನು ಕೇಳಿದರು, ಅಲ್ಲಿ ಎಷ್ಟು ದುಡ್ಡಿದೆ ನೋಡು ಎಂದು. ಸುಮಾರು 200 ರೂಪಾಯಿಗಳವರೆಗೆ ಇತ್ತು. ಅವತ್ತು ಆ ಭಕ್ತನಿಗೆ, ಇದನ್ನು ತೆಗೆದುಕೊಂಡು ಹೋಗಿ ಪೇಟೆಯಿಂದ 2 ಬಂಗಾರದ ಬಳೆಗಳನ್ನು ತಂದುಕೊಡು, ಶ್ರೀ ಶಾರದಾದೇವಿಗೆ ಎಂದು ಹೇಳುತ್ತಾರೆ. ಆ ಶಿಷ್ಯ ಆಶ್ಚರ್ಯಚಕಿತನಾಗುತ್ತಾನೆ. ಇಳಿ ವಯಸ್ಸಿನಲ್ಲಿ ಇವರಿಗೆ ಹೆಂಡತಿಯ ಮೇಲೆ ಆಸಕ್ತಿ ಚಿಗುರುತ್ತಿದೆಯಲ್ಲ ಎಂದು. ಇವನ ಮನಸ್ಸಿನಲ್ಲಿ ಇರುವುದನ್ನು ತಕ್ಷಣವೇ ಗ್ರಹಿಸಿದ ಶ್ರೀರಾಮಕೃಷ್ಣರು ಹೇಳುತ್ತಾರೆ, ನೋಡು, ನನ್ನ ಸಂಬಂಧ ಇಷ್ಟೇ ದೂರ ಹೋಗುವುದು, ಇದಕ್ಕಿಂತ ಮುಂದೆ ಹೋಗುವುದಿಲ್ಲ. ಸಾಕ್ಷಾತ್ ಸರಸ್ವತಿಯೇ ಅವರ ರೂಪದಲ್ಲಿ ಇದ್ದಾಳೆ. ಶ್ರೀ ಶಾರದಾದೇವಿ ಬಳೆಗಳನ್ನು ಹಾಕಿಕೊಂಡು ಸಂತೋಷಪಟ್ಟರೆ ನನಗೆ ಅದೇ ಸಂತೋಷ ಎಂದರು. ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಜೀವನದ ಕಠೋರತೆಗಳನ್ನು ನೋಡಿದಾಗ ಹೇಗೆ ನಾವು ಸ್ತಂಭೀಭೂತರಾಗುತ್ತೇವೆಯೋ ಹಾಗೆ ಬೆರಗಾಗುತ್ತೇವೆ. ಅವರು ಶಾರದಾದೇವಿಯವರೊಡನೆ ವರ್ತಿಸಿದ ರೀತಿಯನ್ನು ನೋಡಿದರೆ. ಆದರ್ಶ ಗುರು. ಜೀವನದಲ್ಲಿ ಗುರು ಪದವಿಗೆ ಹಲವರು ತವಕ ಪಡುವರು. ಆದರೆ ಅದಕ್ಕೆ ಯೋಗ್ಯತೆ ಎಲ್ಲೋ ಕೆಲವರಲ್ಲಿ ಇರುತ್ತದೆ. ಶ್ರೀರಾಮಕೃಷ್ಣರೇ ಈ ಒಂದು ಕಥೆಯನ್ನು ಹೇಳುತ್ತಾರೆ. ಒಬ್ಬ ಶಿಷ್ಯ ಗುರುವಿನ ಹತ್ತಿರ ಬಂದ. ತನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಿ ಎಂದ. ಗುರು ಶಿಷ್ಯನಿಗೆ, ನೋಡು, ಶಿಷ್ಯ ವೃತ್ತಿ ತುಂಬ ಕಷ್ಟ. ಬೆಳಿಗ್ಗೆ ಬೇಗ ಏಳಬೇಕು, ಎಲ್ಲ ಕೆಲಸ ಮಾಡಬೇಕು, ಕಾಡಿಗೆ ಹೋಗಿ ಸೌದೆ ತರಬೇಕು, ಸಾಯಂಕಾಲದ ತನಕ ಏನಾದರೂ ಇದ್ದೇ ಇರುವುದು ಕೆಲಸ ಎಂದರು. ಹಾಗಾದರೆ ಗುರು ಏನು ಮಾಡುತ್ತಾನೆ ಎಂದು ಕೇಳಿದ ಶಿಷ್ಯ. ಗುರು ಮಧ್ಯೆ ಮಧ್ಯೆ ಉಪದೇಶ ಮಾಡುತ್ತಾನೆ ಎಂದರು. ಹಾಗಾದರೆ ನೀವು ಒಂದೇ ಸಲ ನನ್ನನ್ನು ಗುರುವನ್ನಾಗಿ ಮಾಡಿ ಎಂದು ಕೇಳಿಕೊಂಡ. ಇದೇನು ಓದುವುದಕ್ಕೆ ತಮಾಷೆಯಾಗಿ ಕಾಣಬಹುದು, ಆದರೆ ನಾವು ನೋಡುವ ಅನೇಕರು ಈ ಗುಂಪಿಗೆ ಸೇರಿದ್ದಾರೆ. ಗುರುವಾಗುವುದು ತುಂಬ ಜವಾಬ್ದಾರಿಯ ಕೆಲಸ. ಹೇಗಾದರೂ ಕಷ್ಟಪಟ್ಟು ಸಾಧನೆ ಮಾಡಿ ಒಬ್ಬ ಉದ್ಧಾರವಾಗಬಹುದು. ಆದರೆ ಹೀಗೆ ಉದ್ಧಾರವಾದವರೆಲ್ಲ ಗುರುಗಳಾಗಲಾರರು. ಏಕೆಂದರೆ ಶಿಷ್ಯರಲ್ಲಿ ಒಬ್ಬನ ಯೋಗ್ಯತೆಯಂತೆ ಮತ್ತೊಬ್ಬನದು ಇರುವುದಿಲ್ಲ. ಅವರಲ್ಲಿ ವಿವಿಧತೆ ಇರುವುದು. ಆ ವಿವಿಧತೆಗೆ ಭಂಗ
ಬರದಂತೆ ಗುರು ತನ್ನ ಕೆಲಸವನ್ನು ಮಾಡಬೇಕಾಗಿದೆ. ಎಲ್ಲರಿಗೂ ಒಂದೇ ಮದ್ದು ಎಂಬುದು ಇಲ್ಲಿ ನಡೆಯುವುದಿಲ್ಲ. ಗುರುವಿನ ಕೆಲಸ ತೋಟಗಾರನ ಕೆಲಸದಂತೆ. ಅವನು ಒಂದೊಂದು ಗಿಡವನ್ನು ಒಂದೊಂದು ರೀತಿ ಬೆಳೆಸುತ್ತಾ ಪ್ರತಿಯೊಂದರಿಂದಲೂ ಬೇರೆ ಬೇರೆ ಹೂವು ಹಣ್ಣುಗಳನ್ನು ನಿರೀಕ್ಷಿಸುತ್ತಾನೆ. ಅದರಂತೆಯೇ ಒಂದು ಜೀವಿಗೆ ಅವನ ಭಾವನೆ ನಷ್ಟ ಮಾಡದೆ ಮುಂದುವರಿಯುವುದಕ್ಕೆ ಪ್ರೋತ್ಸಾಹ ನೀಡಬೇಕು. ಮುಂಚೆ ಗುರುವಿಗೆ ಯೋಗ್ಯತೆ ಇರಬೇಕು. ಅವನು ಸತ್ಯ ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿರಬೇಕು. ಅವನಿಗೆ ಶಾಸ್ತ್ರಗಳ ಸಾರವೆಲ್ಲ ಗೊತ್ತಿರಬೇಕು. ಅವನ ಹೃದಯ ಪರಿಶುದ್ಧವಾಗಿರಬೇಕು. ಅವನು ಶಿಷ್ಯನ ವಿತ್ತ ಎಂದರೆ ಲೌಕಿಕ ಧನ ಸಂಪತ್ತುಗಳನ್ನು ಅಪೇಕ್ಷಿಸುವವನಾಗಬಾರದು. ಅವನ ವೃತ್ತಾಪಹಾರ ಮಾಡಬೇಕು. ಶಿಷ್ಯನ ಉದ್ಧಾರವೇ ಗುರುವಿನ ಏಕಮಾತ್ರ ಗುರಿಯಾಗಿರಬೇಕು. ಆದರೆ ಇದನ್ನು ಶಿಷ್ಯನಿಗೆ ಕಲಿಸಿಕೊಡುವ ಕಲೆ ಗೊತ್ತಿರಬೇಕು. ಶಿಷ್ಯನ ಮಟ್ಟಕ್ಕೆ ಗುರು ಇಳಿದು ಬರಬೇಕು. ಅವನ ಸಂದೇಹ, ಕಷ್ಟ, ದುಃಖಗಳನ್ನು ಗುರು ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿರಬೇಕು. ಆಗ ಮಾತ್ರ ಅವನಿಗೆ ತಕ್ಕ ಬೋಧನೆಯನ್ನು ಗುರು ಮಾಡಬಲ್ಲ. ಶ್ರೀರಾಮಕೃಷ್ಣರೇ ಹೇಳುತ್ತಿದ್ದರು, ಹಾಲು ಎಲ್ಲರಿಗೂ ಬೇಕು ನಿಜ, ಆದರೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಕೊಡಬೇಕು. ಮಗುವಿಗೆ ನೀರು ಬೆರೆಸಿ ಕೊಡಬೇಕು. ಪೈಲ್ವಾನನಿಗೆ ಅದನ್ನು ಇಂಗಿಸಿ ಕೊಡಬೇಕು. ಟೈಫಾಯ್ಡ್ ರೋಗಿಗೆ ಹಾಲನ್ನು ಒಡೆದು ಅದರ ನೀರನ್ನು ಮಾತ್ರ ಕೊಡಬೇಕು. ಆಮಶಂಕೆ ಇರುವವನಿಗೆ ಹಾಲನ್ನು ಮೊಸರು ಮಾಡಿ ಬೆಣ್ಣೆ ತೆಗೆದು ಬರೀ ಮಜ್ಜಿಗೆ ಕೊಡಬೇಕು. ಹಾಲೊಂದನ್ನೇ ಇಲ್ಲಿ ಬೇರೆ ಬೇರೆ ವಿಧದಲ್ಲಿ ಕೊಡಬೇಕಾಗುತ್ತದೆ. ಅದರಂತೆಯೇ ಉಪದೇಶದಲ್ಲಿ ವಿವಿಧತೆ ಇರಬೇಕು. ಪ್ರತಿಯೊಬ್ಬನ ಜೀರ್ಣಶಕ್ತಿಯೂ ಒಂದೇ ಸಮನಾಗಿ ಇರುವುದಿಲ್ಲ. ಒಬ್ಬನದು ಭಕ್ತನ ಸ್ವಭಾವ, ಮತ್ತೊಬ್ಬನದು ಜ್ಞಾನಿಯ ಸ್ವಭಾವ, ಮತ್ತೊಬ್ಬನದು ಕರ್ಮಿಯ ಸ್ವಭಾವ. ಒಬ್ಬನಿಗೆ ಅದ್ವೈತ ಜ್ಞಾನವೇ ಇಳಿಸುವುದು, ಇನ್ನೊಬ್ಬನಿಗೆ ದ್ವೈತ. ಒಬ್ಬನಿಗೆ ಸಾಕಾರ ದೇವರು ಬೇಕು, ಮತ್ತೊಬ್ಬನಿಗೆ ನಿರಾಕಾರ ಹಿಡಿಸುವುದು. ಒಬ್ಬನಿಗೆ ಸಗುಣ, ಮತ್ತೊಬ್ಬನಿಗೆ ನಿರ್ಗುಣ. ಒಬ್ಬನಿಗೆ ಮಾನವೀಯ ಸ್ವಭಾವ ಬೇಕು, ಇನ್ನೊಬ್ಬ ದೈವಿಕ ಮಟ್ಟದಲ್ಲಿರುತ್ತಾನೆ. ಶ್ರೀರಾಮಕೃಷ್ಣರು ತತ್ವ, ಯೋಗ, ಭಾವ, ಧರ್ಮ, ಸಗುಣ, ನಿರ್ಗುಣ ಇವುಗಳನ್ನೆಲ್ಲ ಅನುಭವಿಸುತ್ತಿದ್ದುದರಿಂದ ಶಿಷ್ಯರ ಭಾವವನ್ನು ನಷ್ಟ ಮಾಡದೆ ಅವರನ್ನು ಮೆಟ್ಟಿಲು ಮೆಟ್ಟಲಾಗಿ ಮುಂದಕ್ಕೆ ಕರೆದುಕೊಂಡು ಹೋಗುವುದಕ್ಕೆ ಸಾಧ್ಯವಾಯಿತು. ಅಧ್ಯಾಯ ಮುಂದುವರಿಯುವುದು.